ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಕರ್ಕ ರಾಶಿಯವರ ಒಂದು ಬರುವಂತ ದಿನಗಳಲ್ಲಿ ಏನೆಲ್ಲ ಅವರ ಲೈಫ್ ಅಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಇನ್ನೂವರೆಗೂ ನೀವು ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಅಷ್ಟೇ ಅಲ್ಲ, ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ನಿಮ್ಗೆ ತುಂಬಾ ಜನ ನಿಮ್ಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಸ್ಕ್ರೀನ್ ಮೇಲೆ ಇರುತ್ತೆ. ಜೆನ್ಯೂನ್ ಆಗಿ ಏನಾದ್ರು ನಿಮ್ಗೆ ಕ್ವಶನ್ಸ್ ಇದೆ, ನಿಮ್ಮ ರಿಲೇಟೆಡ್ ರಿಲೇಶನ್ಶಿಪ್ ಇರ್ಬೋದು, ನಿಮ್ಗೆ ಜಾಬ್ ಅಥವಾ ಕರಿಯರ್ ಬಗ್ಗೆ ಏನಾದ್ರು ಕೇಳೋದಿರ್ಬೋದು, ನಿಮ್ಮ ಫೈನಾನ್ಷಿಯಲ್ ಅಪ್ ಅಂಡ್ ಡೌನ್ಸ್ ಬಗ್ಗೆ ಕೇಳುವಂತದ್ದು ಇರ್ಬೋದು. ಸೊ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಏನಾದ್ರು ಕೇಳುವಂತದ್ದು ಇರ್ಬೋದು. ಏನೇ ಇದ್ರೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಒಂದ್ಸಾರಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ಇವಾಗ ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಕರ್ಕ ರಾಶಿಯವರು ಬರುವಂತ ದಿನಗಳಲ್ಲಿ ಏನನ್ನ ಅಬಂಡೆನ್ಸ್ ಅನ್ನ ಅವರು ತಮ್ಮ ಲೈಫ್ ಅಲ್ಲಿ ತಗೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಗೆ ಚೆನ್ನಾಗ್ ಅನ್ಸಿದ್ರೆ ಒಂದು ಲೈಕ್, ಕಮೆಂಟ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ. ಸೊ ಫಸ್ಟ್ ಆಫ್ ಆಲ್, ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುವಂತ ಹೆಲ್ತ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋವಂಥದ್ದು. ಏನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ನೀವು, ಅದು ಈ ದಿನಗಳಲ್ಲಿ ಈಡೇರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಗೆ ಅಂತ ಹೇಳ್ಬಹುದು. ಯಾವ ರೀತಿ ಅಂತಂದ್ರೆ, ನೀವೇನಾದ್ರೂ ಆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ, ನಿಮ್ಮ ಒಂದು ಏನಾದ್ರೂ ಇನಿಷಿಯೇಟಿವ್ ತಗೋಬೇಕು ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಕರಿಯರ್ ಬಗ್ಗೆ, ಸಾರಿ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ಏನಾದ್ರೂ ಲೈಕ್ ಜಿಮ್ಗೆ ಹೋಗ್ಬೇಕು, ಹೆಲ್ತ್ ಅನ್ನ ಮ್ಯಾನೇಜ್ ಮಾಡಬೇಕು, ಅಥವಾ ಹೆಲ್ದಿ ಡಯಟ್ ಅನ್ನ ಮ್ಯಾನೇಜ್ ಮಾಡಬೇಕು ಅಂತ ಏನಾದ್ರೂ ನೀವು ಅನ್ಕೊಂಡು ಹೋಗ್ತಾ ಇದ್ರೆ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ಬೋದು. ನೀವೇನೇ ಅನ್ಕೊಂಡ್ರು ಕೂಡ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳುವಂತದ್ದು ನನಗೆ ಇಲ್ಲಿ ತುಂಬಾ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿದೆ. ಓಕೆ, ಸೊ ನೀವೇನ್ ಮ್ಯಾನಿಫೆಸ್ಟ್ ಮಾಡಿದ್ರು ಆಗುವಂತ ಚಾನ್ಸಸ್ ಪೂರ ಇದೆ ಅಂತ ನಾನು ಹೇಳ್ಬೋದು. ಅನ್ಕೊಂಡಿರ್ತೀರಾ ಏನಾದ್ರೂ ಈ ರೀತಿ ನೀವು ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿ. ಸೊ ಅದು ಇವಾಗ ನೆರವೇರ್ಲಿಕ್ಕೆ ಹೋಗ್ತಾ ಇದೆ ಅನ್ನೋವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಇನ್ನೂ ಏನ್ ಮಾಡ್ಬೇಕು ಅಂತಂದ್ರೆ ಇಂಪ್ರೂವ್ಮೆಂಟಿಗೆ, ಹೆಲ್ತ್ ಇಂಪ್ರೂವ್ಮೆಂಟಿಗೆ ಏನಾದ್ರೂ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ನೀವು ಥಿಂಕ್ ಮಾಡ್ತಾ ಇದ್ರೆ ಕೂಡ ಇದು ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬಹುದು. ಯಾಕಂತಂದ್ರೆ ನೀವು ಏನೇ ಇನಿಷಿಯೇಟಿವ್ ತಗೊಂಡ್ರು ನಿಮ್ಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಹಾಗಿದ್ರೆ ಬರುವಂತ ದಿನಗಳಲ್ಲಿ ಸ್ವಲ್ಪ ನೋಡ್ತಾ ಇದ್ರೆ, ಬರುವಂತ ದಿನಗಳಲ್ಲಿ ಅಲ್ಲಿನೂ ಕೂಡ ಏನ್ ಇನಿಷಿಯೇಟಿವ್ ತಗೋತೀರಾ ಹೆಲ್ತ್ ಆಸ್ಪೆಕ್ಟ್ ಇಂದ, ಸ್ವಲ್ಪ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ಸ್ ಈ ರೀತಿ ಇರುವಂತದ್ದು ಎದಕ್ಕೆ ಅಂತಂದ್ರೆ, ಓವರ್ ಥಿಂಕ್ ಮಾಡುವಂತದ್ದು ಮುಂದೆ ಬರುವಂತ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ. ಇವಾಗೆಲ್ಲ ಕರೆಕ್ಟ್ ಆಗಿದೆ, ಏನೋ ಚೆನ್ನಾಗಿದೆ, ಏನ್ ನೀವು ಎಫರ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಏನ್ ಇನಿಷಿಯೇಟಿವ್ ತಗೊಂಡ್ರು ಅದು ಬರ್ತಾ ಇದೆ. ಬಟ್ ಏನಾಗ್ತಾ ಇದೆ, ಕೆಲವೊಂದ್ ಸಾರಿ ಏನಾಗುತ್ತೆ, ನಮ್ಮ ಕನ್ಫ್ಯೂಷನ್ಸ್ ಲೆವೆಲ್ ಎಷ್ಟು ಜಾಸ್ತಿ ಇರುತ್ತೆ ಅಂತಂದ್ರೆ, ನಾವೇನ್ ಮಾಡ್ತೀವಿ, ಯೂಶ್ವಲಿ ನಮ್ಮ ಪರ್ಸನಲ್ ಕೇರ್ ಮಾಡೋದನ್ನ ನಾವು ಮರ್ತ್ಬಿಡ್ತೀವಿ. ಓಕೆ, ಹಾಗಾಗಿ ಏನಾಗುತ್ತೆ, ಸ್ವಲ್ಪ ನೀವು ಪರ್ಸನಲ್ ಕೇರ್ ಅನ್ನ ಮಾಡಬೇಕು ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಎಲ್ರಿಗೂ ನೀವು ಇದನ್ನ ಮಾಡ್ತೀರಾ ಅಂದ್ರೆ ಕೇರ್ ಮಾಡ್ತೀರಾ, ಬಟ್ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ ಅನ್ನೋವಂಥದ್ದನ್ನ ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದೆ ನಿಮ್ಗೆ. ಹಾಗಿದ್ರೆ ಯೂನಿವರ್ಸ್ ಗೈಡೆನ್ಸ್ ಏನ್ ಮಾಡ್ತಾ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪನೂ ನೆಗ್ಲಿಜೆನ್ಸಿ ತೋರಿಸ್ಲಿಕ್ಕೆ ಹೋಗ್ಬೇಡಿ. ಅಫ್ಕೋರ್ಸ್ ಇವಾಗೆಲ್ಲ ಚೆನ್ನಾಗಿದೆ, ಬಟ್ ಬರುವಂತ ದಿನಗಳಲ್ಲಿ ನಿಮ್ಗೆ ಆ ರೀತಿಯ ಆಗುವಂತ ಚಾನ್ಸ್ ಇದೆ. ಸೆಲ್ಫ್ ಕೇರ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಅಂತದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ನೀವು ಗಮನ ಕೊಡ್ಬೇಕು. ಯಾಕಂತಂದ್ರೆ, ಸೊ ಇಲ್ಲಿ ಮೇಜರ್ ಕಾರ್ಡ್ ಬರ್ತಾ ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕಾರ್ಡ್ ಬಂದಿದೆ. ಸ್ವಲ್ಪ ನೀವು ನೆಗ್ಲಿಜೆನ್ಸಿ ಮಾಡ್ತೀರಾ ಅನ್ನೋ ಅಂತದ್ದು ನನ್ಗೆ ಗೊತ್ತಾಗ್ತಾ ಇದೆ. ಇಮ್ಮೆಚುರಿಟಿ ತೋರಿಸ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಹೆಲ್ತ್ ಆಸ್ಪೆಕ್ಟ್ ನೋಡಿ, ಹೆಲ್ತ್ ಇದ್ರೆ ಎಲ್ಲಾನು ಲೈಫಲ್ಲಿ. ಅದ್ರ ಬಗ್ಗೆ ಯೂನಿವರ್ಸ್ ತುಂಬಾ ನಿಮ್ಗೆ ಇವಾಗ ಅವೇರ್ನೆಸ್ ಕೊಡ್ತಾ ಇದೆ. ಏನಂತಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ಗೆ ಸ್ವಲ್ಪ ಏನಾದ್ರೂ ಆ ರೀತಿ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೂ ನೀವೇನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಬೇಕು. ನೆಗ್ಲಿಜೆನ್ಸಿ ಮಾಡೋದನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋ ಅಂತದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ, ಬ್ಯಾಲೆನ್ಸ್ ಮಾಡಿ. ಓಕೆ, ಸ್ವಲ್ಪ ಅಟೆಂಟಿವ್ ಆಗಿರಿ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅದನ್ನ ಸ್ವಲ್ಪ ನೀವು ಗಮನ ತಗೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ನೀವು ಮೇಂಟೈನ್ ಮಾಡ್ತೀರಾ ಅನ್ನುವಂಥದ್ದು. ಹಾಗಿದ್ರೆ
ನಿಮ್ಮ ಒಂದು ಕರಿಯರ್ ಲೈಫ್ ಯಾವ ರೀತಿ ಆಗ್ತಾ ಇದೆ ಜೂನ್ ತಿಂಗಳು ಬರುವಂತದ್ರಲ್ಲಿ? ಕರಿಯರ್ ಲೈಫ್ನು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ಎಲ್ಲಿನೂ ಕೂಡ ನಿಮ್ಗೆ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಬಂತು, ಏನ್ ಅನ್ಕೊಳ್ತಾ ಇದ್ರಿ ಅದ್ರ ರಿಲೇಟೆಡ್ ಬಂತು. ಇಲ್ಲಿನೂ ಕೂಡ ನಾನು ನೋಡ್ತಾ ಇದ್ದೀನಿ, ಏನು ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ರಿಸಲ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ. ಮೇ ಬಿ ಇದಕ್ಕಿಂತ ಮುಂಚೆ ನೀವು ತುಂಬಾ ಸಫರ್ ಆಗಿದ್ದೀರಾ, ತುಂಬಾ ಒಂದು ಎಫರ್ಟ್ ಹಾಕಿದ್ದೀರಾ, ನಿಮ್ಮ ಕರಿಯರ್ ಲೈಫ್ಗೆ ಕೊಟ್ಟಿದ್ದೀರಾ. ಓಕೆ, ಬಟ್ ಇವಾಗ ಏನಾಗ್ತಾ ಇದೆ, ಅದ್ರ ರಿಸಲ್ಟ್ ನಿಮ್ಗೆ ಬರ್ತಾ ಇದೆ, ರಿಟರ್ನ್ಸ್ ಬರ್ತಾ ಇದೆ. ನೀವೇನ್ ಅನ್ಕೊಳ್ತಾ ಇದ್ರಿ, ಏನಾದ್ರೂ ಜಾಗ ತಗೋಬೇಕು, ಮನೆ ತಗೋಬೇಕು, ಅಥವಾ ಸಣ್ಣದಾಗಿ ಏನಾದ್ರೂ ನೀವು ಮಾಡ್ಕೋಬೇಕು ಅಂತಂದ್ರೆ ಫೈನಾನ್ಷಿಯಲಿ ನಿಮ್ಗೆ ಏನಾಗ್ತಾ ಇದೆ, ಗ್ರೋತ್ ಕಾಣ್ತಾ ಇದೆ, ಮತ್ತೆ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ ಫೈನಾನ್ಷಿಯಲಿ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ನಾನು ನೋಡ್ತಾ ಇದ್ದೀನಿ. ತುಂಬಾ ಅಂದ್ರೆ ನೀವು ಪಾಸ್ಟ್ ಈ ಒಂದು ದಿನಗಳಲ್ಲಿ ತುಂಬಾ ಎಫರ್ಟ್ ಹಾಕಿದೀರಾ, ಆ ಎಫರ್ಟ್ಗೆ ಇವಾಗ ರಿಸಲ್ಟ್ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ನೋಡಿ, ಇದು ಎಲ್ರಿಗೂ ರೆಸೊನೇಟ್ ಆಗ್ಬೇಕು ಅಂತ ನಾನು ಹೇಳೋದಿಲ್ಲ, ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಮತ್ತೆ ಯಾರಿಗಾದ್ರೂ ಪರ್ಸನಲ್ ರಿಲೇಟೆಡ್ ಕ್ವೈರೀಸ್ ಇದಾವೆ ಅಂತಂದ್ರೆ ನನಗೆ ನೀವು ಕನ್ಸಲ್ಟ್ ಮಾಡಬಹುದು. ಹಾಗಿದ್ರೆ ಬರುವಂತ ದಿನಗಳಲ್ಲಿ ನಿಮ್ಗೆ ಏನಾಗುತ್ತೆ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಅಂತಂದ್ರೆ, ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ನಿಮ್ಮ ಒಂದು ಟಾಕ್ಸಿಕ್ ಝೋನ್ ಇಂದ ಹೊರಗಡೆ ಹೋಗ್ತಾ ಇದ್ದೀರಾ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿಕ್ ಹೋಗ್ತಾ ಇದ್ದೀರಾ. ಸರೌಂಡಿಂಗ್ ಪೀಪಲ್ ನಿಮ್ಮ ಜೊತೆಗೆ ಯಾರು ನಿಮ್ಮನ್ನ ತುಳಿಬೇಕು ಅಂತ ಹೋಗ್ತಾ ಇದ್ದಾರೆ, ಅಂಥವ್ರಿಂದ ನೀವು ಆ ನೆಗೆಟಿವ್ ಪೀಪಲ್ ಇಂದ ದೂರ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು. ನಿಮ್ಮ ಗ್ರೋತ್ಗಾಗಿ ನೀವು ವಿಚಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಒಂದು ಏರಿಯಾದಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಮೇ ಬಿ ನೀವು ಜಾಬ್ ಅನ್ನ ಬಿಟ್ಟು ಹೋಗುವಂಥದ್ದು, ಮೇ ಬಿ ನೀವು ನಿಮ್ಮ ಬಿಸ್ನೆಸ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಪಾರ್ಟ್ನರ್ಗೆ ಬಿಟ್ಟು ಹೋಗುವಂಥದ್ದು, ಈ ಎಲ್ಲ ಸಿನಾರಿಯೋ ನನಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ನಿಮ್ಮ ಗ್ರೋತ್ ಬರ್ತಾ ಇದೆ, ಆಲ್ರೆಡಿ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಬಟ್ ಸಮ್ ಟೈಮ್ ಏನಾಗುತ್ತೆ, ಆ ಒಂದು ನಿಮ್ಮ ಸರೌಂಡಿಂಗ್ ಪೀಪಲ್ ನಿಮ್ಗೆ ಎಷ್ಟು ಒಂದು ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ, ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ಮ ಒಂದು ಕೊಲೀಗ್ಸ್ ಇರ್ಬೋದು, ಯಾವ ರೀತಿ ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಅದೇ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಸೊ ಬರುವಂತ ದಿನಗಳಲ್ಲಿ ಅಂತ ಒಂದು ಝೋನ್ ನಿಂದ ನೀವು ಹೊರಗಡೆ ಹೋಗ್ತಾ ಇದ್ದೀರಾ. ಇನ್ನೂ ಹೇಳ್ಬೇಕು ಅಂತಂದ್ರೆ, ನಿಮ್ಮ ಲಕ್ಸುರಿಯನ್ನ ನೀವು ಹಿಂದೆ ಬಿಟ್ಟು ಮುಂದೆ ಏನಾದ್ರೂ ಮಾಡ್ಬೇಕು, ಇನಿಷಿಯೇಟಿವ್ ತಗೋಬೇಕು, ಹೊಸದಾಗಿ ನೀವು ಏನಾದ್ರೂ ಸ್ಟಾರ್ಟ್ಅಪ್ ಮಾಡ್ಕೋಬೇಕು ಅಂತ ಹೇಳಿ ಅಂತ ಒಂದು ಏರಿಯಾದಿಂದ ನೀವೇನ್ ಮಾಡ್ತಾ ಇದ್ದೀರಾ, ಮೂವ್ ಆನ್ ಆಗ್ತಾ ಇದ್ದೀರಾ ಅನ್ನೋವಂಥದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಓಕೆ, ಸ್ವಲ್ಪ ಇದ್ರ ಬಗ್ಗೆ ಗಮನ ಇರ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕೆಲವೊಂದ್ ಸಾರಿ ಏನಾಗ್ತೀವಿ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾ ಇರ್ತೀವಿ, ಸಡನ್ ಆಗಿ ಏನಾದ್ರೂ ನಮ್ಮ ಲೈಫಲ್ಲಿ ಅಪ್ ಅಂಡ್ ಡೌನ್ಸ್ ಬರ್ತಾ ಇರತ್ತೆ. ಅದಕ್ಕೆ ಅನ್ನೋದು ಇದು ಮುಂದೆ ದಿನಗಳಲ್ಲಿ ಈ ರೀತಿ ಆಗುತ್ತೆ ಅಂತ ಇರುತ್ತೆ. ಇವಾಗ್ಲೇನೆ ನೀವೇನ್ ಮಾಡ್ವಿ, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಓಕೆ, ಇನ್ನು ಯೂನಿವರ್ಸ್ ನಿಮ್ಗೆ ಏನ್ ಗೈಡ್ ಮಾಡ್ತಾ ಇದೆ, ನಿಮ್ಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಾ ಇದೆ ಅನ್ನೋ ಅಂತದ್ದು ಬರ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಮೆಸೇಜಸ್ ನಿಮ್ಮ ಒಂದು ಕರಿಯರ್ ಲೈಫ್ಗೆ ಬರ್ತಾ ಇರೋದು ಏನಂತಂದ್ರೆ, ನಿಮ್ಗೆ ಏನು ಈ ಒಂದು ಟಾಕ್ಸಿಕ್ ಝೋನ್ ನಿಂದ ನೀವು ಹೊರಗಡೆ ಹೋಗ್ತಾ ಇದ್ದೀರಾ, ಖಂಡಿತವಾಗೂ ನಿಮ್ಗೆ ಯೂನಿವರ್ಸ್ ಇನ್ನೊಂದು ಚಾನ್ಸ್ ಕೊಡ್ತಾ ಇದೆ ನಿಮ್ಮ ಕರಿಯರ್ ಅಲ್ಲಿ. ಮೇ ಬಿ ರೀಸೆಂಟ್ ಪಾಸ್ಟ್ ಅಲ್ಲಿ ನಿಮ್ಗೆ ಏನಾದ್ರೂ ತೊಂದರೆ ಆಗಿರ್ಬೋದು, ಲಾಸಸ್ ಆಗಿರ್ಬೋದು, ಅಥವಾ ನಿಮ್ಮ ಜಾಬ್ ಹೋಗಿರ್ಬೋದು. ಏನಾದ್ರೂ ಆ ರೀತಿ ಸಿಚುವೇಶನ್ ಇದೆ ಅಂತಂದ್ರೆ, ನಿಮ್ಗೆ ಯೂನಿವರ್ಸ್ ಇಂದ ಏನ್ ಬರ್ತಾ ಇದೆ, ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಇನ್ನೊಂದು ಚಾನ್ಸ್ ಬರ್ತಾ ಇದೆ. ಆ ಒಂದು ಚಾನ್ಸ್ ಅನ್ನ, ಅಪರ್ಚುನಿಟಿಯನ್ನ ಗ್ರಾಬ್ ಮಾಡ್ಕೊಳ್ಳಿ. ಓಕೆ, ಯಾವುದೇ ಕಾರಣಕ್ಕೂ ಅದನ್ನ ಲೆಟ್ ಗೋ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂತಂದ್ರೆ ನಿಮಗೆ ಆ ಒಂದು ಯೂನಿವರ್ಸ್, ನೀವು ನಂಬಿರುವಂತ ಒಂದು ದೇವರಿಂದ ನಿಮ್ಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಸಫರ್ ಆಗಿದ್ದೀರಾ, ಈ ಯಾವ ರೀತಿ ನೀವು ಸಫರ್ ಆಗಿರ್ಬೋದು, ಕೆಲವೊಂದಿಷ್ಟು ನಿಮ್ಮದೇ ಆದಂತಹ ತಪ್ಪುಗಳಿಂದ ನೀವೇನೋ ಒಂದು ಸಫರ್ ಆಗಿರ್ಬೋದು ನಿಮ್ಮ ಒಂದು ಕರಿಯರ್ ಅಲ್ಲಿ ಅಥವಾ ಜಾಬ್ ಅಲ್ಲಿ. ಏನಾಗುತ್ತೆ, ಕೆಲವೊಂದು ಜನರನ್ನ ತುಂಬಾ ನಂಬಿ ಬಿಡ್ತೇವೆ ನಾವು, ನಮ್ಗೆ ಗೊತ್ತೇ ಆಗೋದಿಲ್ಲ ಯಾವ ರೀತಿ ಇರ್ತಾರೆ ಜನ ಅಂತ ಹೇಳಿ. ಸೊ ಆ ಒಂದು ಟೈಮಲ್ಲಿ, ಅಥವಾ ನಿಮ್ಮ ಸರೌಂಡಿಂಗ್ ಪೀಪಲ್ ಯಾವ ರೀತಿ ಇರ್ತಾರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ಇದೇ ರೀತಿ ಇರ್ತಾರೆ ಅಂತ ಹೇಳಿ. ಅವಾಗ ಏನಾಗುತ್ತೆ, ನಮ್ಗೆ ಎಕ್ಸಾಕ್ಟ್ ಏನ್ ನಡೀತಾ ಇದೆ ಅನ್ನೋ ಅಂತದ್ದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಸೊ ಇಲ್ಲಿ ಯೂನಿವರ್ಸೇ ಹೇಳ್ತಾ ಇರೋದೇನಂತಂದ್ರೆ, ನಿಮ್ಮ ಎಫರ್ಟಿಗೆ ಯೂನಿವರ್ಸ್ ನೋಡ್ತಾ ಇದೆ, ಅದೆಂದೂ ನಿಮ್ಗೆ ಕೈ ಬಿಡೋದಿಲ್ಲ. ನೀವು ನಂಬಿದಂತ ದೇವರು ನಿಮ್ಮನ್ನ ಕೈ ಬಿಡೋದಿಲ್ಲ. ಖಂಡಿತವಾಗೂ ನಿಮ್ಮ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ, ನೀವು ಮತ್ತೆ ಗ್ರೋತ್ ಕಾಣ್ತೀರಾ ಅನ್ನೋ ಅಂತದ್ದು ಇಲ್ಲಿ ನನ್ಗೆ ಬರ್ತಾ ಇದೆ.
ಇಷ್ಟೇ ಅಲ್ಲ, ನಿಮ್ಗೆ ಯಾವ ರೀತಿ ಪಬ್ಲಿಸಿಟಿ ಸಿಗುತ್ತೆ ಅಂತಂದ್ರೆ, ಜನರೇ ನಿಮ್ಮನ್ನ ಆ ರೀತಿ ಪಬ್ಲಿಕಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಂತ ಅಪರ್ಚುನಿಟಿ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ನನಗೆ ಕಾಣ್ತಾ ಇದೆ. ಸೊ ನಿಮ್ಮ ರಿಲೇಶನ್ಶಿಪ್ ಅನ್ನ ನಾನು ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ರಿಲೇಶನ್ಶಿಪ್ ಅಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆ. ಏನು ಅಂತಂದ್ರೆ ಸಮಥಿಂಗ್ ಏನೋ ಚೀಟಿಂಗ್ ಆಗುವಂತದ್ದು, ಏನೋ ಮುಚ್ಚಿಡುವಂತದ್ದು ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ನಡೀತಾ ಇದೆ. ಎಕ್ಸಾಕ್ಟ್ ಆಗಿ ಸ್ವಲ್ಪ ರೆಸೊನೇಟ್ ಮಾಡ್ಕೊಳ್ಳಿ ನೀವು ಏನಿದೆ ಅಂತ ಹೇಳಿ. ಯಾಕಂತಂದ್ರೆ ಕೆಲವೊಂದ್ ಸಾರಿ ಏನಾಗುತ್ತೆ, ಅದೇ ಹೇಳಿದ್ನಲ್ವಾ, ಎಲ್ಲ ಚೆನ್ನಾಗಿದೆ ಅಂತ ನಾವು ಹೋಗ್ತಾ ಇರ್ತೀವಿ, ಬಟ್ ಸಮಥಿಂಗ್ ಏನೋ ನಡೀತಾ ಇರುತ್ತೆ ಅಂತ. ಅದೇ ರೀತಿ ಇಲ್ಲಿನೂ ಕೂಡ ಆಗ್ತಾ ಇದೆ. ಏನೋ ಸೀಕ್ರೆಟ್ ಇರ್ಬೋದು, ನಿಮ್ ಕಡೆಯಿಂದ ಇರ್ಬೋದು ಅಥವಾ ನಿಮ್ಮ ಒಂದು ಪಾರ್ಟ್ನರ್ ಕಡೆಯಿಂದ ಇರ್ಬೋದು, ಏನೋ ನಡೀತಾ ಇದೆ. ಪಾಸಿಬಿಲಿಟಿ ತುಂಬಾ ಕಾಣ್ತಾ ಇದೆ ನನ್ಗೆ. ಆ ರೀತಿ ಮೆಂಟಾಲಿಟಿ ಬರ್ತಾ ಇದೆ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಪ್ರೆಸೆಂಟ್ ಸಿಚುವೇಶನ್ ಆ ರೀತಿ ನನ್ಗೆ ಅನಿಸ್ತಾ ಇರುವಂತದ್ದು ಕಾಣ್ತಾ ಇದೆ ಆ ರೀತಿಯಾಗಿ. ಓಕೆ, ಏನೋ ಚೀಟಿಂಗ್ ನಡೀತಾ ಇದೆ, ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಏನೋ ಡೀಪ್ ಆಗಿರುವಂತದ್ದಿದೆ, ಬಟ್ ಅದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಏನ್ ಮಾಡ್ಬೇಕು, ಅಬ್ಸರ್ವ್ ಮಾಡ್ಬೇಕು ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಇನ್ನೊಂದ್ ಕಡೆ ಏನ್ ಹೇಳ್ಬೇಕಂತಂದ್ರೆ, ಇನ್ ಫ್ಯೂಚರ್ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನೀವು ಕೇರ್ಲೆಸ್ ಆಗ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು. ಇಮ್ಮೆಚುರಿಟಿಯನ್ನ ತೆಗೆದು ಹಾಕ್ಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ನೀವು ಎಲ್ಲಾ ರೀತಿಯಿಂದ ಓಕೆ ಎಲ್ಲ ಇದೀರಾ, ಇಲ್ಲ ಅಂತ ಅಲ್ಲ. ಆದ್ರೆ ಕೆಲವೊಂದ್ ಸಾರಿ ಏನಾಗುತ್ತೆ, ನಾವು ಇಮ್ಮೆಚುರಿಟಿ ತೋರಿಸ್ತೀವಿ. ಆ ಮೆಚುರಿಟಿ ಲೆವೆಲ್ ನಮ್ಗೆ ಬರ್ಬೇಕಾಗತ್ತೆ. ಅದು ಇಲ್ಲಿ ಅದ್ರ ಕೊರತೆ ಬರ್ತಾ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಮತ್ತೆ ಏನು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಗ್ರಾಂಟೆಡ್ ಆಗಿ ತಗೊಳ್ಳಿಕ್ ಹೋಗ್ಬೇಡಿ ಅನ್ನೋಂಥದ್ದನ್ನ ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದೆ. ಏನೋ ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ನೀವು ತುಂಬಾ ನೆಗ್ಲೆಕ್ಟ್ ಮಾಡುವಂತದ್ದು, ಇಮ್ಮಿಚೂರ್ ಆಗುವಂತದ್ದು ಪೂರ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಓಕೆ, ಸ್ವಲ್ಪ ಗಮನ ಇರ್ಲಿ. ಅನ್ಕೊಂಡಷ್ಟು ಏನ್ ದೊಡ್ಡದಾಗಿರೋದಿಲ್ಲ, ಆದ್ರೆ ನೋಡಿ ಕೆಲವೊಂದ್ ಸಾರಿ ಸಣ್ಣ ಸಣ್ಣ ತಪ್ಪುಗಳೇ ಏನಾಗುತ್ತೆ ದೊಡ್ಡದಾಗಿ ಕಾರಣ ಆಗುತ್ತೆ ನಮ್ಮ ರಿಲೇಶನ್ಶಿಪ್ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ. ಅದಕ್ಕೆ ಆ ರೀತಿ ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು, ಅಲ್ಲಿನೇ ಕ್ಲೋಸ್ ಮಾಡ್ಕೋಬೇಕು, ಕಮ್ಯುನಿಕೇಶನ್ ಮಾಡ್ಕೋಬೇಕು, ಸ್ವಲ್ಪ ಇಂಟೆಲಿಜೆಂಟ್ ಇಂದ ವರ್ಕ್ ಮಾಡ್ಬೇಕು. ಯಾಕಂತಂದ್ರೆ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ಯಾರಿಗಾದ್ರೂ ಕನ್ಸಲ್ಟ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಗೈಡೆನ್ಸ್ ಬರ್ತಾ ಇರೋದಂಥದ್ದು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿ. ಅವಾಗ ನಿಮ್ಗೆ ಗೊತ್ತಿರುವಂತವ್ರು, ನಿಮ್ಮಿಬ್ಬರಿಗೂ ನಿಮ್ಗೆ ನಿಮ್ ಪಾರ್ಟ್ನರ್ಗೆ ಗೊತ್ತಿರುವಂತವ್ರು ಯಾರಾದ್ರೂ ಇರ್ತಾರೆ, ಸಜೆಸ್ಟ್ ಮಾಡ್ತಾರೆ. ಅಂತವ್ರಿಂದ ನೀವು ಸಜೆಷನ್ಸ್ ಅನ್ನ ತಗೊಳ್ಳಿ. ನಿಮ್ಮಷ್ಟಕ್ಕೆ ನೀವೇ ಯಾವ್ದು ಡಿಸಿಷನ್ಸ್ ಅನ್ನ ತಗೊಳ್ಳಿಕ್ ಹೋಗ್ಬೇಡಿ. ಪ್ರಾಬ್ಲಮ್ ಅಷ್ಟು ದೊಡ್ಡದಿಲ್ಲ, ಆದ್ರೆ ಕೆಲವೊಂದ್ಸಾರಿ ನಾವು ಆ ರೀತಿ ಕ್ರಿಯೇಟ್ ಮಾಡ್ಕೋತೀವಿ, ನಮ್ಮಷ್ಟಕ್ಕೆ ನಾವೇ ಕ್ರಿಯೇಟ್ ಮಾಡ್ಕೋತೀವಿ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಏನ್ ನೀವು ಕಮಿಟೆಡ್ ಆಗಿದ್ದೀರಾ ಅದನ್ನ ಪೂರ್ತಿ ಮಾಡೋದಕ್ಕೆ ಅದನ್ನ ಎಫರ್ಟ್ ಹಾಕಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ನೀವೇನ್ ಕಮಿಟ್ಮೆಂಟ್ ಕೊಟ್ಟಿರ್ತೀರಾ ಅದಕ್ಕೆ ನೀವು ಎಫರ್ಟ್ ಹಾಕಿ, ಅದನ್ನ ಲೆಟ್ ಗೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಅಂತಂದ್ರೆ ಇಶ್ಯೂಸ್ ಆಗತ್ತೆ. ನೀವು ಯಾವ ರೀತಿ ಹೇಳಿದೀರಾ ಅದ ರೀತಿ ನಡ್ಕೊಳ್ತಾ ಇಲ್ಲ ಅಂತಂದ್ರೆ ಇಶ್ಯೂಸ್ ಆಗುವಂತ ಚಾನ್ಸಸ್ ಪೂರ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಎಷ್ಟು ನಿಮ್ಗೆ ರೆಸೊನೇಟ್ ಆಯ್ತು ಖಂಡಿತ ನನಗೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ಮತ್ತೆ ಚೆನ್ನಾಗ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.